ಆಗಲ್ಲ, ಧೈರ್ಯವಾಗಿರಿ. ಅಲ್ಲಿ ನಿನಗೆ ನನ್ನ ಪರಿಸ್ಥಿತಿ ಗೊತ್ತೇ ಇದೆ. ಎಲ್ಲರೂ ಧೈರ್ಯ ತುಂಬ್ತಿದ್ದಾರೆ, ನಾನು ಧೈರ್ಯವಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಆದ್ರೆ ಮನಸ್ಸಲ್ಲಿ ಎಲ್ಲೋ ಭಯ ಬಿಟ್ಟು ಹೋಗ್ತಾನೆ ಇಲ್ಲ. ಅಕ್ಕರೆ, ನಿಮ್ಗೇನೂ ಆಗಲ್ಲ, ನೀವು ಹುಷಾರಾಗಿ ವಾಪಸ್ ಬರ್ತೀರಾ. ಅಲ್ಲಿ ನೀನು ನನಗೊಂದು ಸಹಾಯ ಮಾಡ್ತೀಯ? ಅಕ್ಕರೆ, ಏನಿದು ಸಹಾಯ ಅಂತ ಅನ್ಕೊಂಡು ಹೇಳಿ, ಏನು ವಿಷಯ? ಮಲ್ಲಿ, ನಾನು ತುಂಬಾ ದಿನದಿಂದ ಈ ಮಾತು ಹೇಳಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಟ್ರೀಟ್ಮೆಂಟ್ ಆದ್ಮೇಲೆ ನಾನು ಸರಿ ಹೋಗ್ಬೋದು, ಕಾಯಿಲೆ ಗುಣ ಆಗ್ಬೋದು. ಹಾಗಾಗದೆ ಹೋದ್ರೆ ಅಲ್ಲಿ ನನಗೆ ರಾತ್ರಿ ನಿದ್ದೆ ಬರ್ದೇ ಇರೋದು ನೋವಿಂದ ಅಲ್ಲ, ನನ್ನ ಮಕ್ಕಳು ಯೋಚನೆಯಿಂದ. ಅವರಿಬ್ರು ಒಟ್ಟಿಗೆ ಹುಟ್ಟಿರ್ಬೋದು, ಆದ್ರೆ ಇಬ್ರು ಬಿಹೇವಿಯರ್ಸು ಬೇರೆ ಬೇರೆ. ಇವನು ತಿಂಡಿ ಪೋತ, ಅವಳು ತುಂಬಾನೇ ಚೂಸಿ. ಇವನು ಬರೀ ಆಟದ ಕಡೆನೇ ಗಮನ ಇರುತ್ತೆ, ಅವಳಿಗೆ ಓದ್ಬೇಕು ಅಂತ ಆಸೆ ಇದೆ. ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಇಬ್ರು ಒಂದೇ ತರ. ಅವ್ರಿಬ್ರಿಗೆ ನೋವಾದ್ರೆ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ಎಲ್ಲಾನು ಮನ್ಸೊಳಗೆ ಇಟ್ಕೊಂಡು ಕೊರಗ್ತಾರೆ. ಇಬ್ರು ತುಂಬಾನೇ ಸೆನ್ಸಿಟಿವ್. ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನ್ಗೆ ಈಗಲೇ ಏನೋ ಆಗೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ಏನೂ ಆಗಲ್ಲ ಅಂತ ಹೇಳ್ತಾ ಇದೀನಲ್ಲ, ನೀವ್ ಯಾಕೆ ಇದನ್ನೆಲ್ಲ ಮನ್ಸಿಗೆ ತಗೊಳ್ತಾ ಇದ್ದೀರಾ ಹೇಳಿ? ಯಾಕಂದ್ರೆ ನನ್ನ ನಂತರ ನನ್ನ ಮಕ್ಕಳ ಭವಿಷ್ಯನ ನನ್ನಿಂದ ಊಹಿಸ್ಕೊಳ್ಳೋದಕ್ಕಾಗ್ತಿಲ್ಲ ಮಲ್ಲಿ. ಅದಕ್ಕೆ ನೀನ್ ನನ್ಗೊಂದು ಮಾತು ಕೊಡ್ತೀಯಾ? ಏನ್ ಮಾತು? ನನಗೇನಾದ್ರೂ ಆದ್ರೆ ನನ್ನ ಮಕ್ಕಳಿಗೆ ನೀನ್ ತಾಯಿ ಸ್ಥಾನ ತುಂಬಬೇಕು ಮಲ್ಲಿ. ಏನು ಅಂತೇಳಿ ಮಾತಾಡ್ತಾ ಇದ್ದೀರಾ? ನಿಮ್ಗೇನು ಆಗಲ್ಲ. ಆದ್ರೆ